ಹೌಸ್ ವೈಫು ಮನೇಲೇ ಕೂತ್ಕೊಂಡು ಮನೆ ಕೆಲಸ ಎಲ್ಲನೂ ಮುಗಿಸ್ಬಿಟ್ಟು ತಿಂಗಳಿಗೆ 1,00,000 ಇಂದ 1,50,000 ದುಡಿಬೋದು ಅಂದರೆ ನೀವು ನಂಬ್ತೀರಾ? ನಾವೇನಾದರೂ ತಪ್ಪಾಗಿ ಕೇಳಿಸ್ಕೊಂಡ್ವಿ ಅಂತ ಎಲ್ಲರೂ ಕನ್ಫ್ಯೂಷನ್ ಆಗ್ತಿದೆಯಾ? ಜಾಸ್ತಿ ಕನ್ಫ್ಯೂಷನ್ ಆಗಬೇಡಿ. ನೀವು ಕೇಳ್ತಾ ಇರೋವಂತಹ ವಿಷಯ ನಿಜನೇ ಆಗಿರುತ್ತೆ, ಅದು ಟ್ರೂನೇ ಆಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇರೋ ವಿಷಯ ಆ ಥರ ಒಂದು ನಿಮಗೆ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮನೆ ಕೆಲಸಗಳನ್ನು ಕಂಪ್ಲೀಟಾಗಿ ಮಾಡಿಕೊಂಡು ಅದ್ರ ಜೊತೆಯಲ್ಲಿ ನೀವು ಡೈಲಿ 2 to 3 ಅವರ್ಸ್ ಇದಕ್ಕೆ ಟೈಮ್ ಸ್ಪೆಂಡ್ ಮಾಡಿ ನೀವು ಲಕ್ಷಗಟ್ಟಲೆ ಆರಾಮ್ಸೆ ವಿತೌಟ್ ಟೆನ್ಷನು ದುಡಿಬೋದು ಅಂತಲೇ ಹೇಳ್ಬೋದು. ಸೊ ಅಂತಹ ಒಂದು ಟ್ರೇಡಿಂಗ್ ಬಗ್ಗೆ ನಾನು ನೆನ್ನೆನೂ ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ ಸ್ವಲ್ಪ ಜನ ರೆಸ್ಪಾನ್ಸ್ ಮಾಡಿದರು. ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಟಿನ್ಯೂಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ನನಗೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಆಲ್ಮೋಸ್ಟ್ ಅಲ್ಲಿ ಇದು ಸ್ಟಾರ್ಟಾಗಿ 3 ಇಯರ್ಸ್ ಆ್ಯಂಡ್ 3+ ಇಯರ್ಸ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನನಗೆ ರೀಸೆಂಟಾಗಿ ಇನ್ಫಾರ್ಮೇಷನ್ ಬಂತು. ಸೊ ನಾನು ನನ್ನ ಫ್ರೆಂಡ್ಸ್ಗಳಿಂದ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಾನು ಕೂಡ ಸ್ಟಾರ್ಟ್ ಮಾಡಿ ಮಿನಿಮಮ್ ಇನ್ವೆಸ್ಟ್ಮೆಂಟಲ್ಲಿ ನಾನು ಕೂಡ ಲ್ಯಾಕ್ಸ್ ಟುಗೆದರ್ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮಗೇನಾದರೂ ಈ ಥರ ಮನೆಯಲ್ಲೇ ಕೂತ್ಕೊಂಡು ಸ್ವಲ್ಪ ಮಿನಿಮಮ್ ಇನ್ವೆಸ್ಟ್ಮೆಂಟಲ್ಲಿ ಟ್ರೇಡಿಂಗ್ ಮಾಡಬೇಕು, ಅದು ಕರೆಕ್ಟಾಗಿರೋಂತಹ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ನಾವು ಕೂಡ ದುಡ್ಡು ಮಾಡ್ಬೋದು ಅನ್ನೋಂತಹ ಮೆಂಟಾಲಿಟಿ ಇರೋರು, ದುಡ್ಡು ಮಾಡಬೇಕು ಅನ್ನೋಂಥವ್ರು, ಮಿನಿಮಮ್ ಇನ್ವೆಸ್ಟ್ ಮಾಡಬೇಕು ಅಂತಿರೋರು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಐ ಆಮ್ ಇಂಟ್ರೆಸ್ಟೆಡ್ ಅಥವಾ ಟ್ರೇಡಿಂಗ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಹಾಗೆ ನಾನು ಪರ್ಸ್ನಲ್ ಡೀಟೇಲ್ಸ್ ಕೂಡ ನಾನು ಶೇರ್ ಮಾಡ್ತೀನಿ. ಸೊ ಅದಾದ ನಂತರ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಡೀಟೇಲ್ಸಾಗಿ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವ ಥರ ಇನ್ವೆಸ್ಟ್ ಮಾಡಬೇಕು, ಏನೆಲ್ಲ ಮಾಡಬೇಕು ಅಂತ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದ್ರ ಮೇಲೆ ನಿಮಗೆ ಇಂಟ್ರೆಸ್ಟ್ ಇದ್ದು ಓಕೆ ಟು ಡೂ ಅಂತ ನಿಮಗೆ ಅನಿಸಿದ್ರೆ ಸೊ ನೀವು ಕೂಡ ಕಂಟಿನ್ಯೂ ಮಾಡ್ಬೋದು. ಬಟ್ ಇದು ಯಾವುದೇ ಫೇಕ್ ವಿಡಿಯೋ ಆಗಿರೋದಿಲ್ಲ. ಸೊ ಯಾವುದೇ ಪ್ರಮೋಷನ್ ವಿಡಿಯೋ ಕೂಡ ಆಗಿರೋದಿಲ್ಲ. ನಾನಿಲ್ಲಿ ಯಾವುದೇ ಥರ ಪ್ರಮೋಷನ್ನು ಫೇಕು ಏನೂ ಹೇಳ್ತಾ ಇಲ್ಲ. ಇರೋವಂತಹ ನಿಜವಾಗಿರೋವಂತಹ ವಿಷಯನೇ ನಾನು ನಿಮ್ಮ ಜೊತೆ ಹೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಎಷ್ಟು ಇನ್ವೆಸ್ಟ್ ಮಾಡಿದೆ, ಆ ಇನ್ವೆಸ್ಟ್ಮೆಂಟಿಂದ ನನಗೆ ಎಷ್ಟು ಅರ್ನಿಂಗ್ ಆಯಿತು, ಸೊ ನಾನು ಯಾವ ಥರ ಅರ್ನ್ ಮಾಡ್ತಾಯಿದ್ದೀನಿ, ನಾನು ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ ಅಂತಲೂ ಕೂಡ ನಾನು ನಿಮ್ಮ ಜೊತೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ನಿಮಗೇನಾದರೂ ನಿಜವಾಗ್ಲೂ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಮಾತ್ರ ಕಮೆಂಟ್ ಮಾಡಿ. ಸುಮ್ಮನೆ ಕಮೆಂಟ್ ಮಾಡೋದು ಆ ಥರ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ, ಇಂಟ್ರೆಸ್ಟ್ ಇಲ್ಲದೆ ಇರೋರು. ಬಟ್ ನಾನು ಫಸ್ಟೇ ಹೇಳಿದ್ದೀನಿ, ಮಿನಿಮಮ್ ಇನ್ವೆಸ್ಟ್ಮೆಂಟಲ್ಲಿ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಟ್ರೇಡಿಂಗ್ ಅಂತಂದರೆ ಸುಮ್ಮನೆ ಹೋಗಿ ನಾನು ಮಾಡ್ತೀನಿ ಅಂತಂದರೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡಿ ಸೊ ಕರೆಕ್ಟಾಗಿ ಒಂದು ಇರೋಂತಹ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ನೀವು ಅರ್ನ್ ಮಾಡಬೇಕು ಅನ್ನೋಂತಹ ಮೈಂಡ್ಸೆಟ್ ಇರೋರು, ಮೆಂಟಾಲಿಟಿ ಇರೋರು ದಯವಿಟ್ಟು ನನಗೆ ಐ ಆಮ್ ಇಂಟ್ರೆಸ್ಟೆಡ್ ಟ್ರೇಡಿಂಗ್ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ನಿಮಗೆ ಎಲ್ಲ ಡೀಟೇಲ್ಸು ನಿಮಗೆ ಕೊಡ್ತೀನಿ. ಅದಾದಮೇಲೆ ನಿಮಗೆ ಇಷ್ಟ ಆದರೆ ನೀವು ಕಂಟಿನ್ಯೂ ಮಾಡಿ. ಇದು ಯಾವುದೇ ಫೋರ್ಸ್ ಇರೋದಿಲ್ಲ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್.